Hello students, good morning everyone. Let us start with the online session. That is, I will start with the new unit 10, Ecology. In that, chapter 13, Organism and Population, and part 1, Organism and its Environment. So topics: organism and its environment, brief introduction about that, and what are abiotic factors, then what is temperature, and then water and light and soil. So in abiotic factors there are 4 abiotic factors. Abiotic factors ಅಲ್ಲಿ 4 ತರ ಸ್ಟಡಿ ಮಾಡ್ತೀರಾ. ಒಂದು temperature, water, light and then soil. So organism and population. What is ecology? Ecology is the study of interactions among organisms and between the organisms and its physical environment. ಓಕೆ, ಸೊ ಒಂದು ಆರ್ಗ್ಯಾನಿಸಮ್ ಐತೆ ಅಂತ ಹೇಳಿದ್ರೆ ಆ ಆರ್ಗ್ಯಾನಿಸಮ್ಮು ಇನ್ನೊಂದು ಬೇರೆ ಆರ್ಗ್ಯಾನಿಸಮ್ ಜೊತೆ ಯಾವ ಥರ ಇಂಟರ್ಯಾಕ್ಟ್ ಮಾಡುತ್ತೆ, ಮತ್ತು ಅದು ಇನ್ನೊಂದು ಅದಿರೋವಂಥ ಒಂದು ಎನ್ವಿರಾನ್ಮೆಂಟ್ ಜೊತೆ ಯಾವ ಥರ ಇಂಟರ್ಯಾಕ್ಟ್ ಮಾಡುತ್ತೆ, ಈ ಎರಡನ್ನೂ ಕೂಡ ಸ್ಟಡಿ ಮಾಡೋದನ್ನು ನಾವು ಎಕಾಲಜಿ ಅಂತ ಕರಿತೀವಿ. ಇಟ್ ಈಸ್ ದ ಇಂಟ್ರಾಕ್ಷನ್ಸ್ ಅಮಾಂಗ್ ಆರ್ಗ್ಯಾನಿಸಮ್ಸ್, among the organism, between two organism or more than two organism, and between the organism and its population, I mean physical place where it lives and environment, is called as ecology. Ecology is concerned with 4 levels of biological organization. Ecology ಅಲ್ಲಿ 4 levels ಅಲ್ಲಿ ಸ್ಟಡಿ ಮಾಡ್ತೀರಾ ಎಕಾಲಜಿನ ನೀವು. You will study ecology in 4 levels. First is organism, then you'll study the population, and then community, and then biomes. ಇದೆಲ್ಲನೂ ಕೂಡ ಒಂದೊಂದು ಈ ಚಾಪ್ಟ್ರಲ್ಲಿ ನೀವು ಸ್ಟಡಿ ಮಾಡ್ತಾ ಹೋಗ್ತೀರಾ. ಓಕೆ, ಸೊ 4 ಲೆವೆಲ್ಸ್ ಬಂದು ಆರ್ಗ್ಯಾನಿಸಮ್, ಪಾಪ್ಯುಲೇಷನ್, ಕಮ್ಯುನಿಟೀಸ್ ಆ್ಯಂಡ್ ಬಯೋಮ್ಸ್. ಆರ್ಗ್ಯಾನಿಸಮ್ ಆ್ಯಂಡ್ ಇಟ್ಸ್ ಎನ್ವಿರಾನ್ಮೆಂಟ್. ಫಸ್ಟ್ ಇದನ್ನು ಸ್ಟಡಿ ಮಾಡೋದು. ಆರ್ಗ್ಯಾನಿಸಮ್ಸ್ ಅಂದರೆ ಏನು? ಫಸ್ಟ್ ಲೆವೆಲನ್ನು ಸ್ಟಡಿ ಮಾಡ್ತಿದ್ದೀವಿ. ದಟ್ ಈಸ್ ಆರ್ಗ್ಯಾನಿಸಮ್. ಆರ್ಗ್ಯಾನಿಸಮ್ಸ್ ಆ್ಯಂಡ್ ಇಟ್ಸ್ ಎನ್ವಿರಾನ್ಮೆಂಟ್. ಹಿಯರ್ ಯು ಕ್ಯಾನ್ ಸಿ ಇನ್ ದ ಡಯಾಗ್ರಾಮ್ ಫಿಸಿಯಾಲಜಿಕಲ್ ಎಕಾಲಜಿ, ದಟ್ ಈಸ್ ಎಕಾಲಜಿ ಅಟ್ ದ ಆರ್ಗ್ಯಾನಿಸಮ್ ಲೆವೆಲ್. ಅದನ್ನು ಫಿಸಿಯಾಲಜಿಕಲ್ ಎಕಾಲಜಿ ಅಂತ ಹೇಳ್ತಾರೆ. ಯಾವ ಆರ್ಗ್ಯಾನಿಸಮ್ಮು ಯಾವ ಥರ ಈ ಒಂದು ಬೇರೆ ಇನ್ನೊಂದು ಆರ್ಗ್ಯಾನಿಸಮ್ ಜೊತೆ ಇಂಟ್ರ್ಯಾಕ್ಟ್ ಮಾಡುತ್ತೆ, ಅಥವಾ ಅದು ಇರೋವಂಥ ಎನ್ವಿರಾನ್ಮೆಂಟಲ್ಲಿ ಯಾವ ಥರ ಬದುಕುತ್ತೆ ಅನ್ನೋದನ್ನು ಇಲ್ಲಿ ಫಿಸಿಯಾಲಜಿಕಲ್ ಎಕಾಲಜಿ ಅಂತ ಕರಿತಿದ್ದೀವಿ. ಓಕೆ, ಸೊ this explains how different organisms are adapted to their environments in terms of survival and reproduction. ಯಾವ ಥರ ಬೇರೆ ಬೇರೆ ಆರ್ಗ್ಯಾನಿಸಮು ಬೇರೆ ಬೇರೆ ಎನ್ವಿರಾನ್ಮೆಂಟ್ ಕಂಡೀಷನ್ಗೆ ಯಾವ ಥರ ಅಡ್ಯಾಪ್ಟ್ ಆಗೈತೆ, ಹೊಂದ್ಕೊಂಡೈತೆ, ತನ್ನನ್ನು ತಾನು ಯಾವ ಥರ ಹೊಂದ್ಕೊಳ್ಳುತ್ತೆ ಇನ್ ಟರ್ಮ್ಸ್ ಆಫ್ ಸರ್ವೈವಲ್ ಆ್ಯಂಡ್ ರಿಪ್ರೊಡಕ್ಷನ್. ಓಕೆ, ಸರ್ವೈವ್ ಆಗೋದಕ್ಕೆ, ಬದುಕೋದಕ್ಕೆ ಮತ್ತು ರೀಪ್ರೊಡಕ್ಷನ್ ಮಾಡೋದಕ್ಕೋಸ್ಕರ ಯಾವ ಥರ ಇದಾಗೈತೆ ಅನ್ನೋದು ಇಲ್ಲಿ ಈ ಒಂದು ಇದರಲ್ಲಿ ಸ್ಟಡಿ ಮಾಡ್ತೀರಾ ನೀವು. ಓಕೆ, ದ ರೊಟೇಷನ್ ಆಫ್ ದ ಅರ್ತ್ ಆ್ಯಂಡ್ ದ ಟಿಲ್ಟ್ ಆಫ್ ಇಟ್ಸ್ ಆಕ್ಸಿಸ್ ಕಾಸ್ ಆ್ಯನ್ಯುವಲ್ ವೇರಿಯೇಷನ್ಸ್ ಇನ್ ಟೆಂಪ್ರೇಚರ್ ಆ್ಯಂಡ್ ಸೀಸನ್. ಅರ್ತ್ ರೊಟೇಷನ್ ಆಗುತ್ತೆ ಗೊತ್ತು ನಿಮಗೆ. ಸೊ ಸನ್ಗೆ ಅರೌಂಡ್ ದ ಸನ್ ದ ಅರ್ತ್ ವಿಲ್ ರೊಟೇಟ್. ಓಕೆ, ಆ್ಯಂಡ್ ಡ್ಯೂರಿಂಗ್ ಇಟ್ಸ್ ರೊಟೇಷನ್ ವಾಟ್ ಹ್ಯಾಪನ್, ಬಿಕಾಸ್ ಆಫ್ ದ ರೊಟೇಷನ್ ಅರ್ತ್ ವಿಲ್ ಸ್ಟಾರ್ಟ್ ದ ಟಿಲ್ಟ್ ಮತ್ತು ಏನು ಆಕ್ಸಿಸ್ಗೆ ರೊಟೇಟ್ ಮಾಡುತ್ತೆ, ಇದರಿಂದ ಆ್ಯನ್ಯುವಲ್ ವೇರಿಯೇಷನ್ಸ್ ಆಗುತ್ತೆ. ವರ್ಷಕ್ಕೊಂದ್ಸರಿ ವೇರಿಯೇಷನ್ಸ್ ಅಂತ ಟೆಂಪ್ರೇಚರಲ್ಲಿ, ಸೀಸನ್ಸಲ್ಲೆಲ್ಲ ವೇರಿಯೇಷನ್ಸ್ ಆಗುತ್ತೆ. ಓಕೆ, ಸೊ ಇದ್ರ ಮೇಲೆ ಬಯೋಮ್ಸ್ ಅಂತ, ಇಟ್ ಈಸ್ ಅ ವೆರಿ ಲಾರ್ಜ್ ಏರಿಯಾ. ಅದರಲ್ಲಿ ತುಂಬ ಕೆಲವೊಂದು ಆರ್ಗ್ಯಾನಿಸಮ್ಸು ಒಂದು ಬೇರೆ ಎನ್ವಿರಾನ್ಮೆಂಟ್ ಕಂಡೀಷನಲ್ಲಿ ಇರೋವಂಥದ್ದನ್ನು ಬಯೋಮ್ಸ್ ಅಂತ ಹೇಳ್ತೀವಿ. ನೀವು ಸ್ಟಡಿ ಮಾಡ್ತೀರಾ. ಸೊ ದೆರ್ ಆರ್ ಡಿಫ್ರೆಂಟ್ ಬಯೋಮ್ಸ್ ವಿಚ್ ಆರ್ ಪ್ರೆಸೆಂಟ್ ಹಿಯರ್. ಅದನ್ನು ಟೆಂಪ್ರೇಚರು ರೀಜ್ನಲ್ ಆ್ಯಂಡ್ ಅದು ಯಾವ ಥರ ಮೇಜರ್ ಬಯೋಮ್ಸ್ ಬಂದು ಡೆಸರ್ಟ್ ಬಯೋಮ್, ರೈನ್ ಫಾರೆಸ್ಟ್ ಬಯೋಮ್ ಆ್ಯಂಡ್ ತಂಡ್ರಾ ಬಯೋಮ್ ಅಂತ. ಬಯೋಮ್ ಅಂತ ಹೇಳಿದ್ರೆ ಏನಿಲ್ಲ, ಅದೊಂಥರ ಎಕೋಸಿಸ್ಟಮ್ ಅಂತ. ಸೊ ದೀಸ್ ಆರ್ ಫೌಂಡ್ ಡ್ಯೂ ಟು ದೀಸ್ ವೇರಿಯೇಷನ್ಸ್ ಆ್ಯಂಡ್ ಪ್ರೆಸಿಪಿಟೇಷನ್ಸ್, ರೇನ್ ಆ್ಯಂಡ್ ಸ್ನೋ. ಈ ಥರ ಇಲ್ಲಿ ಟೆಂಪ್ರೇಚರು ಮತ್ತು ಪ್ರಿಸಿಪಿಟೇಷನ್ ಅಂತ ಹೇಳಿದ್ರೆ ಮಳೆ, ಅದು ಎಷ್ಟು ಸೆಂಟಿಮೀಟರ್ ಬೀಳುತ್ತೆ ಅದ್ರ ಮೇಲೆ ನಿಮಗೆ ಬೇರೆ ಬೇರೆ ಥರ ರೀಜನ್ಸ್ ಇರುತ್ತೆ ಅಂತ. ಓಕೆ, ಸೊ ಹಿಯರ್ ಯು ಕ್ಯಾನ್ ಸಿ regional and local variations within a biome lead to the formation of different habitats. ಒಂದು ಬಯೋಮಲ್ಲಿ ಬೇರೆ ಬೇರೆ ಥರ ಮತ್ತೆ ವೇರಿಯೇಷನ್ಸ್ ಇದ್ದರೆ, ಒಂದು ಬಯೋಮಲ್ಲಿ ತುಂಬ ಥರ ಹ್ಯಾಬಿಟ್ಯಾಟ್ಸ್ ಇರುತ್ತೆ. ಮತ್ತು ನೀವು ಇಲ್ಲಿ ನೋಡ್ಬೋದು ಗ್ರಾಫಲ್ಲಿ ಆ್ಯನ್ಯುವಲ್ ಟೆಂಪ್ರೇಚರು, ಮೀನ್ ಟೆಂಪ್ರೇಚರ್ ಎಷ್ಟಿರುತ್ತೆ, ಮತ್ತು ಪ್ರಿಸಿಪಿಟೇಷನ್. ಸೊ ಸೆಂಟಿಮೀಟರ್ಸಲ್ಲಿ ರೇನ್ ಎಷ್ಟು ಬರುತ್ತೆ ಅನ್ನೋದನ್ನು ಸೆಂಟಿಮೀಟರ್ಸಲ್ಲಿ ಮೆಷರ್ ಮಾಡ್ತಿದ್ದಾರೆ. ಇಲ್ಲಿ ಟೆಂಪ್ರೇಚರನ್ನು ಡಿಗ್ರಿ ಸೆಂಟಿಗ್ರೇಡ್ಸಲ್ಲಿ ಮೆಷರ್ ಮಾಡ್ತಿದ್ದಾರೆ. ಸೊ ಬಯೋಮ್ ಡಿಸ್ಟ್ರಿಬ್ಯೂಷನ್ ವಿತ್ ರೆಸ್ಪೆಕ್ಟ್ ಟು ಆ್ಯನ್ಯುವಲ್ ಟೆಂಪ್ರೇಚರ್ ಆ್ಯಂಡ್ ಪ್ರಿಸಿಪಿಟೇಷನ್ ಈ ಒಂದು ಗ್ರಾಫಲ್ಲಿ ನೀವು ನೋಡ್ತೀರಾ. ಓಕೆ,
ಓಕೆ. ಆರ್ಟಿಕ್ ರೀಜನ್ ಮತ್ತು ಆಲ್ಪೈನ್ ತುಂಬ ಹೆವಿ ಕೋಲ್ಡ್ ಕಂಡೀಷನ್ಸು. ಅದ್ರ ಎಲ್ಲಿರುತ್ತೆ ಅಂತ ಹೇಳಿದ್ರೆ ನಿಮಗೆ ಟೆಂಪ್ರೇಚರ್ ಬಂದು -10 ಡಿಗ್ರಿ ಟೆಂಪ್ರೇಚರ್ ಇರೋ ಜಾಗದಿಂದ 0 ಡಿಗ್ರಿ ಇರೋ ಜಾಗದಕ್ಕೆ ನೋಡಿ, ದಿಸ್ ಒನ್, ಓಕೆ, ವಿಚ್ ಯು ಕ್ಯಾನ್ ಸಿ ಹಿಯರ್. ಓಕೆ, ಲೆಟ್ ಮಿ ಎನ್ಲಾರ್ಜ್ ದಟ್. ಓಕೆ, ಹಿಯರ್ ಯು ಕ್ಯಾನ್ ಸಿ ಇಟ್ಸ್ ಸ್ಟಿಲ್ ಇನ್ ಅ ಕ್ಲಿಯರ್ ವೇ. ಮತ್ತು ಪ್ರೆಸಿಪಿಟೇಷನ್ ಬಂದು ನಿಮಗೆ 50 ಸೆಂಟಿಮೀಟರಿಂದ ಅಪ್ರಾಕ್ಸಿಮೇಟ್ಲಿ 150 ತನಕನೂ ಕೂಡ ಬರುತ್ತೆ. ಮತ್ತು ನೆಕ್ಸ್ಟ್ ಇಸ್ ಕಾನಿಫೆರಸ್ ಫಾರೆಸ್ಟ್, ಕೋನ್ ಟೈಪ್ ಟ್ರೀಸ್ ಇರುವಂಥದ್ದು. ಹಿಯರ್ ಯು ಕ್ಯಾನ್ ಸಿ ಇಟ್ ಇಸ್ ಸಮಥಿಂಗ್ ಲೈಕ್ 0 to 15 ಡಿಗ್ರಿ ಸೆಂಟಿಗ್ರೇಡ್ ಇರುವಂಥ ಟೆಂಪ್ರೇಚರು. ಮತ್ತು 250 ಸೆಂಟಿಮೀಟರ್ಸ್ ಇರೋವಂಥ ರೇನ್ ರೀಜನ್ ತನಕನೂ ಕೂಡ ಇರುತ್ತೆ. ಆಮೇಲೆ ಯು ಕ್ಯಾನ್ ಸಿ ಟೆಂಪ್ರೇಟ್ ಫಾರೆಸ್ಟ್. ಓಕೆ, ಸೊ ದಟ್ ಈಸ್ ದೇರ್ ಇನ್ ಲೈಕ್ 25 to 10 ಡಿಗ್ರಿ ಸೆಂಟಿಗ್ರೇಡ್. ಮತ್ತು 200 ಸೆಂಟಿಮೀಟರ್ಸ್ ಇರುವಂಥ ರೈನ್ ಫಾರೆಸ್ಟಲ್ಲಿ. ಮತ್ತು ಗ್ರಾಸ್ ಲ್ಯಾಂಡ್, ಡೆಸರ್ಟ್ ಇರುತ್ತೆ. ಡೆಸರ್ಟ್ ಈಸ್ ಅಂಡರ್ ಲೈಕ್ ತುಂಬ ಹೈ ಟೆಂಪ್ರೇಚರ್ ಇರುವಂಥದ್ದು, more than 20 ಅಪ್ರಾಕ್ಸಿಮೇಟ್ಲಿ ಅಪ್ ಟು 25 ತನಕ ಜಾಸ್ತಿ ಟೆಂಪ್ರೇಚರ್ ಇರೋ ಜಾಗದಲ್ಲಿರುತ್ತೆ. ಮತ್ತು ಇಲ್ಲಿ ರೇನ್ ಇಸ್ ವೆರಿ ಲೆಸ್ ದೆನ್ 50 ಸೆಂಟಿಮೀಟರ್ ರೇನ್ ಇರುವಂಥದ್ದು. ರೇನೇ ಇರೋದಿಲ್ಲ ಅಂಥ ಜಾಗದಲ್ಲಿ ಡೆಸರ್ಟ್ ಇರುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಡಿಸ್ಟ್ರಿಬ್ಯೂಷನ್ biome distribution with respect to the annual temperature and precipitation. Okay, next. ಲೈಫ್ ಎಕ್ಸಿಸ್ಟ್ ಈವನ್ ಇನ್ ಎಕ್ಸ್ಟ್ರೀಮ್ ಆ್ಯಂಡ್ ಹಾರ್ಶ್ ಹ್ಯಾಬಿಟ್ಯಾಟ್ಸ್. ಸೊ ತುಂಬ ಎಕ್ಸ್ಟ್ರೀಮ್ ಇರೋವಂಥದ್ದು, ತುಂಬ ಕೆಟ್ಟದಾಗಿರುವಂಥ ಎನ್ವಿರಾನ್ಮೆಂಟಲ್ ಕಂಡೀಷನ್ಸಲ್ಲೂ ಕೂಡ ಜೀವನ ಇರುತ್ತೆ ಅಂತ ಹೇಳ್ತಾರೆ. ಎಕ್ಸಾಂಪಲ್ ರಾಜಸ್ಥಾನ್ ಡೆಸರ್ಟ್, ಅಲ್ಲೂ ಕೂಡ ತುಂಬ ಟೆಂಪ್ರೇಚರ್ ತುಂಬಾ ಜಾಸ್ತಿ ಇರುತ್ತೆ, ರೇನ್ ಸ್ವಲ್ಪನೂ ಕೂಡ ಇರೋದಿಲ್ಲ, ಅಲ್ಲೂ ಕೂಡ ತುಂಬ ಆರ್ಗನಿಸಮ್ಸ್ ವಾಸವಾಗಿರ್ತಾರೆ. ರೇನ್ ಸೋಕ್ಡ್ ಮೇಘಾಲಯ ಫಾರೆಸ್ಟ್. ಓಕೆ, ಮೇಘಾಲಯ ತುಂಬ ಜಾಸ್ತಿ ರೇನ್ ಬರುವಂಥ ಇಂಡಿಯಾದಲ್ಲಿ ರೀಜನ್ ಅದು, ಅಲ್ಲೂ ಕೂಡ ದೆರ್ ಆರ್ ಆರ್ಗ್ಯಾನಿಸಮ್ಸ್. ಸೊ ಡೀಪ್ ಓಷನ್ ಟ್ರೆಂಚಸ್. ಓಕೆ, ತುಂಬ ಡೀಪ್ ಓಷನಲ್ಲಿ ಇಲ್ಲಿ ನೋಡ್ತಿದ್ದೀರಾ. ಓಕೆ, ದಿಸ್ ಇಸ್ ದ ಡೆಸರ್ಟ್ ಆ್ಯಂಡ್ ದಿಸ್ ಇಸ್ ಯುವರ್ ಮೇಘಾಲಯ ರೀಜನ್ ಆ್ಯಂಡ್ ಇದೆ ಡೀಪ್ ಸಿ ಓಷನ್ಸಲ್ಲಿ. ದೆನ್ ಟೊರೆನ್ಷಿಯಲ್ ಸ್ಟ್ರೀಮ್ಸ್, ದೆನ್ ಪೋಲಾರ್ ರೀಜನ್ಸಲ್ಲಿ, ಹೈ ಮೌಂಟೇನ್ ಲೂಪ್ಸಲ್ಲಿ ಟಾಪ್ಸಲ್ಲಿ, ಮತ್ತು ಅದರ್ ಲೈಕ್ ಕಂಪೋಸ್ಟ್ ಪಿಟ್ಸಲ್ಲೂ ಕೂಡ ಇರುತ್ತೆ. ಕಂಪೋಸ್ಟ್ ಪಿಟ್ ಅಂತ ಇದು ವರ್ಮಿ ಕಂಪೋಸ್ಟಿಂಗ್ ಮಾಡುವಂಥ ಪಿಟ್ಸ್ ಇದು. ಓಕೆ, ನೆಕ್ಸ್ಟ್ ಅವರ್ ಇಂಟೆಸ್ಟೈನ್ ಇಸ್ ಅ ಹ್ಯಾಬಿಟ್ಯಾಟ್ ಫಾರ್ ಮೆನಿ ಮೈಕ್ರೋಬ್ಸ್. ಅದು ನಮ್ಮ ಇಂಟೆಸ್ಟೈನು ಕೂಡ ಹ್ಯಾಬಿಟ್ಯಾಟ್ ಆಗಿರುತ್ತೆ, ಅದರಲ್ಲಿ ತುಂಬ ಮೈಕ್ರೋಬ್ಸ್ ಇರುತ್ತೆ. ಓಕೆ, ಮೈಕ್ರೋ ಆರ್ಗನಿಸಮ್ಸ್ ನಮ್ಮ ಹೊಟ್ಟೆ ಒಳಗಡೆ ಕೂಡ ಇರುತ್ತೆ. ದೆನ್ ದ ಫಿಸಿಕೋ ಕೆಮಿಕಲ್ ಕಾಂಪೊನೆಂಟ್ಸ್. ಓಕೆ, ಯಾವ್ದ್ಯಾವುದು ಎಬಯೋಟಿಕ್. ಎ ಮೀನ್ಸ್ ಆಬ್ಸೆನ್ಸ್ ಆಫ್, ಬಯೋ ಮೀನ್ಸ್ ಲೈಫ್ ಇಲ್ಲದೆ ಇರೋವಂಥ ಕಾಂಪೊನೆಂಟ್ಸ್, ಎಬಯೋಟಿಕ್ ಕಾಂಪೊನೆಂಟ್ಸ್. ಓಕೆ, ಅದನ್ನು ವಾಟರ್, ಲೈಟ್, ಟೆಂಪ್ರೇಚರ್, ಸಾಯಿಲ್ ಅಂತ ಇವೆಲ್ಲ. ಮತ್ತು ಬಯೋಟಿಕ್ ಕಾಂಪೊನೆಂಟ್ಸ್, ಲೈಫ್ ಇರೋವಂಥ ಕಾಂಪೊನೆಂಟ್ಸ್. ಪ್ಯಾಥೋಜನ್ಸ್, ಪ್ಯಾರಾಸೈಟ್ಸ್, ಪ್ರಿಡೇಟರ್ಸ್, ಕಾಂಪಿಟೇಟರ್ಸ್, ಇವೆಲ್ಲನೂ ಕೂಡ ದೀಸ್ ಲೀಡ್ ಟು ವೇರಿಯೇಷನ್ ಆಫ್ ಡಿಫ್ರೆಂಟ್ ಹ್ಯಾಬಿಟ್ಯಾಟ್ಸ್. ಈ ಎರಡು ವೇರಿ ಆಗೋದ್ರಿಂದ ಬೇರೆ ಬೇರೆ ಹ್ಯಾಬಿಟ್ಯಾಟ್ಸ್ ಆಗುತ್ತೆ. ಮತ್ತು ಹ್ಯಾಬಿಟ್ಯಾಟ್ಸ್ ದೊಡ್ಡದಾಗಿದ್ದಾಗ ಅದನ್ನು ಬಯೋಮ್ಸ್ ಅಂತ ಕರಿತೀವಿ. ಒಂದು ಬಯೋಮಲ್ಲಿ ನಿಮಗೆ 1ರಿಂದ ಜಾಸ್ತಿ ಹ್ಯಾಬಿಟ್ಯಾಟ್ಸ್ ಇರ್ಬೋದು. ಓಕೆ, so next we'll deal in detail with abiotic factors. There are 4 abiotic factors, not types: temperature, water, light and soil. So temperature, most ecologically relevant environmental factor, ತುಂಬ ಇಂಪಾರ್ಟೆಂಟ್ ಎನ್ವಿರಾನ್ಮೆಂಟ್ ಫ್ಯಾಕ್ಟರ್ ಇದು. ಓಕೆ, ಟೆಂಪ್ರೇಚರ್ ಆನ್ ಲ್ಯಾಂಡ್ ವೇರೀಸ್ ಸೀಸನಲಿ. ಸೀಸನ್ ಪ್ರಕಾರ ಟೆಂಪ್ರೇಚರು ವೇರಿ ಆಗುತ್ತೆ. ಇಟ್ ಗ್ರ್ಯಾಜುಲಿ ಡಿಕ್ರೀಸಸ್ ಫ್ರಮ್ ಇಕ್ವೇಟರ್ ಟುವರ್ಡ್ಸ್ ದ ಪೋಲ್ಸ್. ಇಕ್ವೇಟರ್ ರೀಜನ್ ಐತೆ, ಅರ್ತ್ಸ್ ಲ್ಯಾಟಿಟ್ಯೂಡ್ ನೋಡ್ತೀರಾ, ಅಲ್ಲಿ ಜಾಸ್ತಿ ಇರುತ್ತೆ. ಪೋಲ್ಸ್ಗೆ, ನಾರ್ತ್ ಪೋಲ್ ಸೌತ್ ಪೋಲಿಗೆ ಬರ್ತಾ ಬರ್ತಾ ಏನಾಗುತ್ತೆ, ಟೆಂಪ್ರೇಚರ್ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ದೆನ್ ಫ್ರಮ್ ಪ್ಲೇನ್ಸ್ ಟು ಮೌಂಟೇನ್ ಟಾಪ್ಸ್, ಅಲ್ಲೂ ಕೂಡ ಮೌಂಟೇನ್ ರೀಜನ್ಸಲ್ಲಿ ಮೇಲ್ಗಡೆ ತುಂಬ ಹೈ ಹಿಲ್ ರೀಜನಲ್ಲೆಲ್ಲ ಟೆಂಪ್ರೇಚರ್ ಕಡಿಮೆ ಆಗ್ತಾ ಬರುತ್ತೆ. ಇಟ್ ರೇಂಜಸ್ ಫ್ರಮ್ ಸಬ್-0 ಲೆವೆಲ್ಸ್. ಓಕೆ, 0ಕ್ಕಿಂತ ಕೆಳಗಡೆ ಬರುತ್ತೆ ತುಂಬ ಪೋಲಾರ್ ಏರಿಯಾಸ್ದಲ್ಲಿ ಮತ್ತು ಹೈ ಆಲ್ಟಿಟ್ಯೂಡ್ಸಲ್ಲಿ. ಮತ್ತು ಮೋರ್ ದೆನ್ 50 ಡಿಗ್ರಿ ಸೆಂಟಿಗ್ರೇಡು ಕೂಡ ಇರುತ್ತೆ ಕೆಲವೊಂದು ಸರಿ ಇನ್ ಟ್ರಾಪಿಕಲ್ ಡೆಸರ್ಟ್ಸಲ್ಲಿ. ಮತ್ತು ಆವ್ರೇಜ್ ಟೆಂಪ್ರೇಚರ್ ಇನ್ ಥರ್ಮಲ್ ಸ್ಪ್ರಿಂಗ್ಸ್ ಇನ್ ಡೀಪ್ ಸಿ ಹೈಡ್ರೋಥರ್ಮಲ್ ವೆಂಟ್ಸ್ ಎಕ್ಸೀಡ್ಸ್ 100 ಡಿಗ್ರಿ ಸೆಂಟಿಗ್ರೇಡ್. ಥರ್ಮಲ್ ಸ್ಪ್ರಿಂಗ್ಸ್ ಅಂತ ಹೇಳಿದ್ರೆ, ಸೊ ಇವಾಗ ವಾಲ್ಕೆನೋಸ್ ಎಲ್ಲ ಏನು ಇದಾಗ್ತಿರುತ್ತೆ ಆ ರೀಜನಲ್ಲಿ ತುಂಬಾ ಜಾಸ್ತಿ ಟೆಂಪ್ರೇಚರ್ ಇರುತ್ತೆ, 100 ಡಿಗ್ರಿ ಸೆಂಟಿಗ್ರೇಡ್ ತನಕನೂ ಕೂಡ ಇರುತ್ತೆ. ಓಕೆ, ದೆನ್
ಸೊ ಅಲ್ಲಿ ಬಾಯ್ಲ್ ಆಗ್ತಿರುತ್ತೆ. ಸೊ ನೀವು ನೋಡಿರ್ಬೋದು, ಕೆಲವೊಂದು ವಿಡಿಯೋಸ್ ಎಲ್ಲ ನೋಡ್ತೀರಾ ನೀವು ಯೂಟ್ಯೂಬಲ್ಲಿ, ಕೆಲವೊಂದು ನೇಚರ್ ರಿಲೇಟೆಡ್ ವಿಡಿಯೋಸು. ಸೊ ನೀರು ಬಾಯ್ಲ್ ಆಗ್ತಿರುತ್ತೆ, ಮೇಲ್ಗಡೆ ಕುದ್ದೀತಿರುತ್ತೆ. ಓಕೆ, ಮೇಲ್ಗಡೆ ಜಂಪ್ ಆಗಿ ನೀರು ಕೆಲವೊಂದು ಹೋಲ್ಸ್ ಇರುತ್ತೆ, ಅದೆಲ್ಲ ಥರ್ಮಲ್ ಸ್ಪ್ರಿಂಗ್ಸ್ ಅಂತ ಹೇಳ್ತೀವಿ ಅದನ್ನು. ನೀರು ತುಂಬ ಬಾಯ್ಲ್ ಆಗ್ತಿರುತ್ತೆ ಆ ಒಂದು ರೀಜನಲ್ಲಿ. ಓಕೆ, ದೆನ್ ಮ್ಯಾಂಗೋ ಟ್ರೀಸ್ ಕೆನಾಟ್ ಗ್ರೋ ಇನ್ ಟೆಂಪ್ರೇಟ್ ಕಂಟ್ರೀಸ್. ದಿಸ್ ಇಸ್ ಅನ್ ಎಕ್ಸಾಂಪಲ್. ಕೆನಡಾ, ಜರ್ಮನಿಯಲ್ಲಿ ಮ್ಯಾಂಗೋ ಟ್ರೀಸ್ ಗ್ರೋ ಆಗೋಕ್ಕಾಗೋದಿಲ್ಲ, ಯಾಕಂದರೆ ಅದಕ್ಕೆ ತುಂಬ ಕೋಲ್ಡ್ ಟೆಂಪ್ರೇಚರ್ ಇರುತ್ತೆ, ಸಮ್ಮರ್ ಇರಬೇಕು ಅದಕ್ಕೆ. ದೆನ್ ದೇರ್ ಇಸ್ ನೋ ಸ್ನೋ ಲೆಪರ್ಡ್ ಇನ್ ಕೇಸ್ ಆಫ್ ಕೇರಳ ಫಾರೆಸ್ಟ್. ಕೇರಳದಲ್ಲಿ ಸ್ನೋ ಲೆಪರ್ಡ್ ಇಲ್ಲ, ಹಿಮಾಲಯದಲ್ಲಿ ಇರೋದು, ಯಾಕಂದರೆ ಅಲ್ಲ ಈ ಸ್ನೋಸ್ ಇರೋದಿಲ್ಲ ಅಲ್ವಾ. ಸೊ ದಟ್ಸ್ ವೈ. ದೆನ್ ಟೂನಾ ಫಿಶ್ ಇಸ್ ಅ ಫಿಶ್ ವಿಚ್ ಆರ್ ರೇರ್ ಬಿಯಾಂಡ್ ಟ್ರಾಪಿಕಲ್ ಲ್ಯಾಟಿಟ್ಯೂಡ್ಸ್ ಆ್ಯಂಡ್ ಇನ್ ಓಷನ್ಸ್. ಸೊ ಅದು ರೇರ್ ಆಗಿ ಸಿಗುತ್ತೆ ಟ್ರಾಪಿಕಲ್ ಏರಿಯಾಸಲ್ಲಿ ಮತ್ತು ಓಷನ್ಸಲ್ಲಿ. ಓಕೆ, ದೆನ್ ನೆಕ್ಸ್ಟ್ ಟೆಂಪ್ರೇಚರ್ ಅಫೆಕ್ಟ್ಸ್ ಕೈನೆಟಿಕ್ಸ್ ಆಫ್ ಎನ್ಸೈಮ್ ಅಂತ ಹೇಳಿದ್ರೆ, ಎನ್ಸೈಮ್ ಫಂಕ್ಷನ್ ಮಾಡುವಂಥದ್ದು ಟೆಂಪ್ರೇಚರ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಓಕೆ, ದೆನ್ ಬೇಸಲ್ ಮೆಟಬಾಲಿಕ್ ರೇಟ್ ಆ್ಯಂಡ್ ಅದರ್ ಫಿಸಿಯಾಲಜಿಕಲ್ ಫಂಕ್ಷನ್ಸ್ ಆಫ್ ದ ಆರ್ಗನಿಸಮ್. ಬೇಸಲ್ ಮೆಟಬಾಲಿಕ್ ರೇಟ್ ಏನಿರುತ್ತೆ, ನಮ್ಮ ಬಾಡಿಯಲ್ಲಿ ಆಗುವಂಥ ಮೆಟಬಾಲಿಕ್ ಎಲ್ಲ ರೆಸ್ಪಿರೇಷನ್ ಆಗಿರ್ಬೋದು, ಸರ್ಕ್ಯುಲೇಷನ್, ಡೈಜೆಷನ್ ಎಲ್ಲನೂ ಕೂಡ ಟೆಂಪ್ರೇಚರ್ ಮೇಲೆ ಡಿಪೆಂಡೆಡ್ ಆಗಿರುತ್ತೆ. ದೆನ್ ಬೇಸ್ಡ್ ಆನ್ ದ ರೇಂಜ್ ಆಫ್ ದಟ್ ಥರ್ಮಲ್ ಟಾಲರೆನ್ಸ್ ರೇಂಜ್ನ ಅದನ್ನ ಕನ್ಸಿಡರ್ ಮಾಡಿ ಆರ್ಗ್ಯಾನಿಸಮ್ಸನ್ನ 2 ಥರ ಡಿವೈಡ್ ಮಾಡ್ತಾರೆ, ಯೂರಿಥರ್ಮಲ್ ಆ್ಯಂಡ್ ಸ್ಟೀನೋಥರ್ಮಲ್ ಅಂತ. ಸೊ ಯೂರಿಥರ್ಮಲ್ ಅಂತ ಹೇಳಿದ್ರೆ ದೀಸ್ ಆರ್ ದ ಆರ್ಗ್ಯಾನಿಸಮ್ ಹೂ ಕ್ಯಾನ್ ಟಾಲರೇಟ್ ವೈಡ್ ರೇಂಜ್ ಆಫ್ ಟೆಂಪ್ರೇಚರ್. ತುಂಬ ಜಾಸ್ತಿ ಅಥವಾ ತುಂಬ ಕಡಿಮೆ, ತುಂಬ ಜಾಸ್ತಿ ಆದರೂ ಕೂಡ ಸಹಿಸ್ಕೊಳ್ಳುತ್ತೆ, ತುಂಬ ಕಡಿಮೆ ಆದರೂ ಕೂಡ ಸಹಿಸ್ಕೊಳ್ಳುತ್ತೆ. ಈ ಥರ ತುಂಬ ವೈಡ್ ರೇಂಜಲ್ಲಿ ಇರುವಂಥ ಟೆಂಪ್ರೇಚರ್ನ ಕಂಟ್ರೋಲ್ ಮಾಡೋದನ್ನು ಯೂರಿಥರ್ಮಲ್ ಅಂತ ಕರಿತೀವಿ. ದೆನ್ ಸ್ಟೀನೋಥರ್ಮಲ್, ದೇ ಕ್ಯಾನ್ ಟಾಲರೇಟ್ ಓನ್ಲಿ ಅ ನ್ಯಾರೋ ರೇಂಜ್ ಆಫ್ ಟೆಂಪ್ರೇಚರ್. ಅವರು ತುಂಬ ಜಾಸ್ತಿ, ಸ್ವಲ್ಪ ಅದು ಏನು ಬಾಡಿ ಟೆಂಪ್ರೇಚರ್ ಇರುತ್ತೆ ಅಷ್ಟೇ ಇರಬೇಕು, ಅದರಿಂದ ಒಂದು 2-3 ಡಿಗ್ರೀಸ್ ವ್ಯತ್ಯಾಸ ಆದರೂ ಕೂಡ, ಕಡಿಮೆ ಆಗಿರಲಿ ಜಾಸ್ತಿ ಆಗಿರಲಿ ಆದರೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಏನು ಮಾಡುತ್ತೆ, if it increases or if it decreases, both are problem for that particular organism. Okay, so here next is water. This is the second abiotic factor. Second most important factor that is influencing the life of the organism is the light. Okay, ಬೆಳಕು. Life on earth originated in water. Okay, we believe that first living organism water ಅಲ್ಲಿ ಇವಾಲ್ವ್ ಆಗಿದೆ ಅಂತ. ಸೊ ಡೆಸರ್ಟ್ ಆರ್ಗ್ಯಾನಿಸಮ್ ಹ್ಯಾವ್ ಸ್ಪೆಷಲ್ ಅಡಾಪ್ಟೇಷನ್ಸ್ ಟು ಲಿಮಿಟೆಡ್ ವಾಟರ್. ಡೆಸರ್ಟಲ್ಲಿ ಇರುವಂಥ ಆರ್ಗ್ಯಾನಿಸಮ್ಸ್ ತುಂಬ ಕಡಿಮೆ ನೀರಿದ್ರೂ ಕೂಡ ಅದು ಬದುಕೊಳ್ಳುತ್ತೆ. ಮತ್ತು ಪ್ರೊಡಕ್ಟಿವಿಟಿ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಪ್ಲಾಂಟ್ಸ್ ಈಸ್ ಡಿಪೆಂಡೆಡ್ ಆನ್ ವಾಟರ್. ಪ್ಲಾಂಟ್ಸ್ ತುಂಬ ಚೆನ್ನಾಗಿ ಬೆಳೆ ಕೊಡಬೇಕು, ಇಟ್ ಹ್ಯಾಸ್ ಟು ಗಿವ್ ಫ್ರೂಟ್ಸ್ ಆ್ಯಂಡ್ ಇಟ್ ಹ್ಯಾಸ್ ಟು ಗಿವ್ ಫ್ಲವರ್ಸ್, ಮೀನ್ಸ್ ಅದು ವಾಟರ್ ಅವೈಲಬಿಲಿಟಿ ಸಾಯಿಲಲ್ಲಿ ತುಂಬ ಜಾಸ್ತಿ ಇರಬೇಕು, ಅಲಾಂಗ್ ವಿತ್ ಮಿನರಲ್ಸ್ ಆಲ್ಸೋ. ಓಕೆ, ದೆನ್ ಫಾರ್ ಆಕ್ಟಿವ್ ಆರ್ಗ್ಯಾನಿಸಮ್ಸ್ ಲೈಕ್ ಆಕ್ವಾಟಿಕ್ ಅಂತ ಹೇಳಿದ್ರೆ, ಸೊ ಜಲಚರ ಜೀವಿಗಳು ಅಂತ ಹೇಳ್ತೀವಿ, ದ ವಾಟರ್ ಕ್ವಾಲಿಟಿ ಆರ್ ಕೆಮಿಕಲ್ ಕಾಂಪೋಸಿಷನು, pH ಅದೆಲ್ಲ ತುಂಬ ಚೆನ್ನಾಗಿರಬೇಕಾಗತ್ತೆ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸಾಲ್ಟ್ ಕಾನ್ಸಂಟ್ರೇಷನ್ ಮೇಲೆ ನಿಮಗೆ salinity in parts per 1000 ಈಸ್ ಲೆಸ್ ದ್ಯಾನ್ 5% in inland waters, 30 to 35% the sea, and more than 100% in some hypersaline lagoons. Okay, salt concentration ಏನಾಗುತ್ತೆ ನೀರಲ್ಲಿ ತುಂಬ ಜಾಸ್ತಿ ಇದ್ದರೆ ಅದು ಹೈಪರ್ಸಲೈನ್ ಲಗೂನ್ಸ್ ಅಂತ ಹೇಳ್ತೀವಿ. ಮತ್ತು ನಿಮ್ಮ ಸಿಯಲ್ಲೆಲ್ಲ, ಸಮುದ್ರದಲ್ಲೆಲ್ಲ 30 to 35% ಇರುತ್ತೆ. ಇನ್ಲ್ಯಾಂಡ್ ವಾಟರ್ಸ್ ಅಂತ ಹೇಳಿದರೆ ರಿವರ್ಸ್, ಪಾಂಡ್ಸ್, ಲೇಕ್ಸ್ ಇದರಲ್ಲೆಲ್ಲ ಲೆಸ್ ದೆನ್ 5% ಇರುತ್ತೆ. ದೆನ್ ಬೇಸ್ಡ್ ಆನ್ ದ ಟಾಲರೆನ್ಸ್ ಆಫ್ ಸ್ಯಾಲಿನಿಟಿನ ಯಾವ ಥರ ಆರ್ಗ್ಯಾನಿಸಮ್ಸ್ ಟಾಲರೇಟ್ ಮಾಡುತ್ತೆ ಅನ್ನೋದ್ರ ಮೇಲೆ ಆರ್ಗ್ಯಾನಿಸಮ್ಸ್ನ 2 ಥರ ಡಿವೈಡ್ ಮಾಡ್ತಾರೆ, ಯೂರಿಹೆಲೈನ್, ಸ್ಟೀನೋಹೆಲೈನ್ ಅಂತ. ಯೂರಿಹೆಲೈನ್ ಅಂತ ಹೇಳಿದ್ರೆ ತುಂಬ ವೈಡ್ ರೇಂಜ್ ಆಫ್ ಸ್ಯಾಲಿನಿಟೀಸ್ನ ಟಾಲರೇಟ್ ಮಾಡುವಂಥದ್ದು. ಓಕೆ, ಎಕ್ಸಾಂಪಲ್ ಕಾಮನ್ ಮಾಲ್ಲಿ ಆ್ಯಂಡ್ ಹಿಯರ್ ಕ್ಯಾರ್ಕಿನಸ್ ಮೀನಸ್ ಅಂತ. ಇಟ್ ಈಸ್ ಅ ಕ್ರ್ಯಾಬ್ ಆ್ಯಂಡ್ ದಿಸ್ ಇಸ್ ಅ ಫಿಶ್. ಇದೆರಡೂ ಕೂಡ ಇದು ಸಾಲ್ಟ್ ಕಾನ್ಸಂಟ್ರೇಷನ್ ತುಂಬ ಜಾಸ್ತಿ ಇರಲಿ, ತುಂಬ ಕಡಿಮೆ ಇರಲಿ, ಎರಡರಲ್ಲೂ ಕೂಡ ಅದು ಬದುಕುತ್ತೆ. ಸ್ಟೀನೋಹೆಲೈನ್ ಅಂತ ಹೇಳಿದರೆ ತುಂಬ ನ್ಯಾರೋ ರೇಂಜ್ ಆಫ್ ಸಾಲಿನಿಟಿನ ಟಾಲರೇಟ್ ಮಾಡುವಂಥ ಆ್ಯನಿಮಲ್ಸು. ಎಕ್ಸಾಂಪಲ್ ಗೋಲ್ಡ್ ಫಿಶ್ ಆ್ಯಂಡ್ ಹೆಡ್ ಹಾಕ್ ಫಿಶ್. ಓಕೆ, ಇದು ಮೆನಿ ಫ್ರೆಶ್ ವಾಟರ್ ಆ್ಯನಿಮಲ್ಸ್ ಕೆನಾಟ್ ಲಿವ್ ಫಾರ್ ಲಾಂಗರ್ ಇನ್ ಸಿ ವಾಟರ್ ಆ್ಯಂಡ್ ವೈಸ್ ವರ್ಸಾ ಬಿಕಾಸ್ ಆಫ್ ಆಸ್ಮಾಟಿಕ್ ಪ್ರಾಬ್ಲಮ್ಸ್. ಸೊ ನೀವು ಸಮುದ್ರದಲ್ಲಿ ಬದುಕುವಂಥ, ಇವಾಗ ಶಾರ್ಕ್ನ, ವೇಲನ ತೊಗೊಂಡೋಗ್ಬಿಟ್ಟು ನೀವು ಲೇಕಲ್ಲಿ, ರಿವರಲ್ಲಿ ಹಾಕಿದ್ರೆ ಅದು ಬದುಕೋಕ್ಕಾಗೋದಿಲ್ಲ. ಯಾಕಂತ ಹೇಳಿದರೆ ದೇರ್ ಬಾಡಿ ಈಸ್
ಅಕ್ಲಮಟೈಸ್ ಟು ದಟ್ ಪರ್ಟಿಕ್ಯುಲರ್ ರೀಜನ್. ಅವರು ಸಮುದ್ರದಲ್ಲಿ ವಾಸವಾಗೋದಕ್ಕೋಸ್ಕರನೇ ಅವರ ಬಾಡಿಯಲ್ಲಿ ಕೆಲವೊಂದು ಚೇಂಜಸ್ ಅಡ್ಯಾಪ್ಟೇಷನ್ಸ್ ಆಗಿರುತ್ತೆ. ದೇ ಕಾಂಟ್ ಕಮ್ ಆ್ಯಂಡ್ ಲೀವ್ ಇನ್ ದ ಸ್ವೀಟ್ ವಾಟರ್ ಹಿಯರ್. ಮತ್ತು ಅದೇ ಥರ ನೀವು ರಿವರ್ಸಲ್ಲಿ ಸ್ಟ್ರೀಮ್ಸಲ್ಲಿ ಇರುವಂಥ ನಿಮ್ಮ ಎಲ್ಲ ಕಾಟ್ಲ, ಇದು ಜಿಲೇಬಿ ಮೀನು ಇಂಥವನ್ನ ಎಲ್ಲ ತೊಗೊಂಡೋಗ್ಬಿಟ್ಟು ನೀವು ಸಿಯಲ್ಲಿ ಹಾಕಿದ್ರೆ ಅಲ್ಲೂ ಕೂಡ ಅದು ಬದುಕೋದಿಲ್ಲ. ಆಸ್ಮಾಟಿಕ್ ಪ್ರಾಬ್ಲಮ್ಸ್ ಆಗುತ್ತೆ. ಓಕೆ, ದೆನ್ ನೆಕ್ಸ್ಟ್ ಏಬಯೋಟಿಕ್ ಫ್ಯಾಕ್ಟರ್ ಇಸ್ ಲೈಟ್. ಹಿಯರ್ ಪ್ಲಾಂಟ್ ನೀಡ್ಸ್ ಸನ್ಲೈಟ್ ಫಾರ್ ಫೋಟೋಸಿಂಥಸಿಸ್. ಪ್ಲಾಂಟ್ಸ್ ಗ್ರೀನ್ ಆಗಿರುತ್ತೆ, ಫುಡ್ ಪ್ರೊಡಕ್ಷನ್ ಮಾಡಿ ನಿಮಗೆ ಆಕ್ಸಿಜನ್ ಕೊಡುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಲೈಟ್ ಬೇಕೇ ಬೇಕು. ಯಾಕಂತ ಹೇಳಿದ್ರೆ ಫೋಟೋಸಿಂಥಸಿಸ್ ಪ್ರಾಸೆಸ್ ಇನ್ ದ ಪ್ರೆಸೆನ್ಸ್ ಆಫ್ ಲೈಟಲ್ಲಿ ಮಾತ್ರ ನಿಮ್ಗೆ ಆಗುತ್ತೆ. ತುಂಬ ಚಿಕ್ಕದಾಗಿರುವಂಥ ಫಾರೆಸ್ಟ್, ದೇ ಆರ್ ಅಡ್ಯಾಪ್ಟೆಡ್ ಟು ಫೋಟೋಸಿಂಥಸೈಸ್ ಆಪ್ಟಿಮಲಿ ಅಂಡರ್ ವೆರಿ ಲೋ ಲೈಟ್ ಬಿಕಾಸ್ ದೇ ಆರ್ ಓವರ್ ಶ್ಯಾಡೋಡ್ ಬೈ ಟಾಲ್ ಕ್ಯಾನೋಪೈಡ್ ಟ್ರೀಸ್. ತುಂಬ ಚಿಕ್ಕದಾಗಿರುವಂಥ ಏನು ಫಾರೆಸ್ಟ್ ಇರುತ್ತೆ ಅದು ಫೋಟೋಸಿಂಥಸೈಸ್ ಆಪ್ಟಿಮಲಿ ಅಂಡ್ ವೆರಿ ತುಂಬ ಲೋ ಲೈಟಲ್ಲೂ ಕೂಡ ಫೋಟೋಸಿಂಥಸಿಸ್ನ ಮಾಡ್ಕೊಳ್ಳುತ್ತೆ. ಯಾಕಂತ ಹೇಳಿದ್ರೆ ಬೆಳಕು ಬರೋದಕ್ಕೆ ಆಗೋದಿಲ್ಲ, ತುಂಬ ಉದ್ದ ಟ್ರೀಸ್ ಇರೋದ್ರಿಂದ ಮೇಲ್ಗಡೆ ಛತ್ರಿ ಥರ ಏನಾಗ್ಬಿಡುತ್ತೆ, ಎಲ್ಲ ಶ್ಯಾಡೋ ಫಾರ್ಮ್ ಆಗಿಬಿಟ್ಟಿರುತ್ತೆ, ಲೈಟ್ ಪೆನಿಟ್ರೇಟ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಸೊ ಆವಾಗ ಅಲ್ಲಿರುವಂಥ ಪ್ಲಾಂಟ್ಸ್ ಏನು ಮಾಡುತ್ತೆ, ತುಂಬ ಕಡಿಮೆ ಲೈಟಲ್ಲೂ ಕೂಡ ಫೋಟೋಸಿಂಥಸಿಸ್ನ ಮಾಡುವಂಥ ಒಂದು ಎಬಿಲಿಟಿನ ಹೊಂದ್ಕೊಂಡಿರುತ್ತೆ. ಸೊ ತುಂಬ ಪ್ಲಾಂಟ್ಸ್ ದೇ ಡಿಪೆಂಡ್ ಆನ್ ಸನ್ಲೈಟ್ ಫಾರ್ ಫೋಟೋ ಪೀರಿಯೋಡಿಸಮ್. ಎಕ್ಸಾಂಪಲ್ ಫ್ಲವರಿಂಗ್. ಇಲ್ಲಿ ಫೋಟೋ ಪೀರಿಯಡಿಸಮ್ ಲೈಟ್ ಯಾವ ಥರ ತುಂಬ ಜಾಸ್ತಿ ಬೀಳಿದ್ರೆ ಈಸಿಯಾಗಿ ಫ್ಲವರಿಂಗ್ ಆಗುತ್ತೆ. ಕಡಿಮೆ ಆದಾಗ ಏನಾಗುತ್ತೆ, ಫ್ಲವರ್ ಬ್ಲೂಮ್ ಆಗಿರುತ್ತಾ, ಈವ್ನಿಂಗ್ ಆಗ್ತಾ ಏನಾಗುತ್ತೆ, ಅದು ಬ್ಲೂಮ್ ಆಗಿರೋವಂಥ ಫ್ಲವರು ಹಾಗೆ ಕ್ಲೋಸ್ ಆಗಿಬಿಡುತ್ತೆ. ಇದನ್ನು ಫೋಟೋ ಪೀರಿಯಡಿಸಮ್ ಅಂತ ಹೇಳ್ತೀವಿ. ಓಕೆ, ಸೊ ಮೂಮೆಂಟ್ ಆಫ್ ದ ಪ್ಲಾಂಟ್ ಟುವರ್ಡ್ಸ್ ದ ಲೈಟ್ ಸೋರ್ಸ್. ನೆಕ್ಸ್ಟ್, many animals use the diurnal and seasonal variations in light intensity and photo period for timing their foraging, reproductive and migratory activities. Okay, diurnal ಅಂತ ಹೇಳಿದ್ರೆ ಸೊ ಯೂಶ್ವಲಿ ಸೊ ಡೇ ನೈಟ್ ಈ ಎರಡನ್ನ ಏನು ಮಾಡುತ್ತೆ ನೋಡಿಕೊಂಡು ತುಂಬ ಬೆಳಗಿನ ನೀವು ನೋಡ್ಬೋದು ಬರ್ಡ್ಸು ಮೈಗ್ರೇಟ್ ಮಾಡೋದನ್ನು ನೋಡಿದ್ದೀರಾ ನೀವು. ಸೊ ಬೆಳಗಿನ ಟೈಮಲ್ಲಿ ಇದೆಲ್ಲ ಬರ್ಡ್ಸು ತನ್ನ ಮನೇನ ಬಿಟ್ಟು ಒಂದು ಫುಡ್ಡನ್ನ ಸರ್ಚ್ ಮಾಡೋದಕ್ಕೆ ಅಥವಾ ಮೇಟನ್ನ ಇಲ್ಲಿ ನೋಡ್ತೀರಾ, ಫೊರೇಜಿಂಗ್ ಫುಡ್ ಸರ್ಚ್ ಮಾಡೋದಕ್ಕೆ ಅಥವಾ ರೀಪ್ರೊಡಕ್ಟಿವ್ ಪ್ರಾಸೆಸ್ಸಿಗೆ ಮೇಟನ್ನ ಹುಡ್ಕೋದಕ್ಕೆ ಮತ್ತು ಮೈಗ್ರೇಷನ್ಗೆಲ್ಲ ಒಂದು ಜಾಗದಿಂದ ಒಂದೊಂದು ಜಾಗಕ್ಕೆ ಹೋಗುತ್ತೆ, ಮತ್ತು ಈವ್ನಿಂಗ್ ಟೈಮಲ್ಲಿ ಮತ್ತೆ ವಾಪಸ್ ಬಂದ್ಬಿಡುತ್ತೆ ಈ ಥರ. ಓಕೆ, ಸೀಸನಲ್ಲಿ ವೇರಿಯೇಷನ್ಸ್ ಆಗುತ್ತೆ, ಲೈಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು. ಸೊ ಅವ್ರಿಗೆ ಇದು ಸೂರ್ಯ ಹುಟ್ಟಿದಂಗೆ ಏನಾಗುತ್ತೆ, ಸೂರ್ಯ ಹುಟ್ಟಿರುತ್ತಲ್ಲ ಆವಾಗ ಲೈಟ್ ಸ್ವಲ್ಪ ಡಿಮ್ ಆಗಿರುತ್ತೆ, ಆ ಟೈಮಲ್ಲಿ ನಾವು ಹೋಗ್ಬೇಕಂತ. ಮತ್ತು ಅದೇ ಲೈಟ್ ಇಂಟೆನ್ಸಿಟಿ ತುಂಬ ಕಡಿಮೆ, ಈ ಸನ್ಸೆಟ್ ಆಗುವಾಗ ಅದೇ ಥರ ಕಡಿಮೆ ಲೈಟ್ ಇಂಟೆನ್ಸಿಟಿ ಇದ್ದಾಗ ಮತ್ತೆ ಅದು ತನ್ನ ಮನೆಗೆ ಬಂದ್ಬಿಡುತ್ತೆ. ಓಕೆ, ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ದಟ್ ಮೈಗ್ರೇಷನ್. ಓಕೆ, ದೆನ್ ಸೊ ಸನ್ ಈಸ್ ದ ಅಲ್ಟಿಮೇಟ್ ಸೋರ್ಸ್ ಫಾರ್ ಲೈಟ್ ಆ್ಯಂಡ್ ಟೆಂಪ್ರೇಚರ್. ನಮ್ಗೆ ಗೊತ್ತು. ಓಕೆ, ಸನ್ನಿಂದಾನೇ ನಮಗೆ ಲೈಟ್ ಮತ್ತು ಟೆಂಪ್ರೇಚರ್ ಸಿಗ್ತಿರೋ ಅಂಥದ್ದು. ಸೊ ಡೀಪ್ ಸೀಸಲ್ಲಿ, ಓಷನ್ಸಲ್ಲಿ ಎನ್ವಿರಾನ್ಮೆಂಟ್ ತುಂಬ ಡಾರ್ಕ್ ಆಗಿರುತ್ತೆ, ಅಂದರೆ ಲೈಟ್ ಪಾಸ್ ಆಗೋದಕ್ಕೆ ಆಗೋದೇ ಇಲ್ಲ. ತುಂಬ ನೀರು ಕೆಳಗಡೆ ಇದ್ದಾಗ ದೇರ್ ಈಸ್ ನೋ ಎನರ್ಜಿ ಅವೈಲೇಬಲ್ ಫ್ರಮ್ ಸನ್. ಅಲ್ಲಿ ಸನ್ನಿಂದ ಯಾವುದೇ ಎನರ್ಜಿ ಕೂಡ ಹೋಗೋದಿಲ್ಲ. ಸ್ಪೆಕ್ಟ್ರಲ್ ಕ್ವಾಲಿಟಿ ಆಫ್ ಸೋಲಾರ್ ರೇಡಿಯೇಷನ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಲೈಫ್. ಓಕೆ, ಏನು ಸ್ಪೆಕ್ಟ್ರಲ್ ಕ್ವಾಲಿಟಿ ಅಂತ ಹೇಳಿದ್ರೆ ಬೇರೆ ಬೇರೆ ರೇಸ್ ಇರುತ್ತೆ, ಅದು ಕೂಡ ನಮಗೆ ತುಂಬ ಇಂಪಾರ್ಟೆಂಟು. ಎಕ್ಸಾಂಪಲ್, ಅಲ್ಟ್ರಾವೈಲೆಟ್ ಸ್ಪೆಕ್ಟ್ರಮ್ ಈಸ್ ಹಾರ್ಮ್ಫುಲ್ ಟು ಮೆನಿ ಆರ್ಗ್ಯಾನಿಸಮ್. ಇಲ್ಲಿ ತುಂಬ ಹಾರ್ಶ್ ಸನ್ಲೈಟ್ ಬಂದರೂ ಕೂಡ ಪ್ರಾಬ್ಲಮ್ ಆಗಿಬಿಡುತ್ತೆ. ಯು ವಿ ರೇಸ್, ಅಲ್ಟ್ರಾವೈಲೆಟ್ ಸ್ಪೆಕ್ಟ್ರಮ್ ಅಂತ ಇರುತ್ತೆ, ಅದು ಫಿಲ್ಟರ್ ಆಗಿ ಮಾತ್ರ ನಮಗೆ ಬೇರೆ ರೇಸ್ ಬರಬೇಕು. ಅದು ಕೂಡ ಬಂದ್ಬಿಟ್ರೆ ಸ್ಕಿನ್ ಪ್ರಾಬ್ಲಮ್ಸ್ ಆಗೋ ತುಂಬ ಚಾನ್ಸಸ್ ಇರುತ್ತೆ. ಓಕೆ, ನಾಟ್ ಆಲ್ ದ ಕಲರ್ ಕಾಂಪೊನೆಂಟ್ಸ್ ಆಫ್ ದ ವಿಸಿಬಲ್ ಸ್ಪೆಕ್ಟ್ರಮ್ ಆರ್ ಅವೈಲೇಬಲ್ ಟು ಮೆರೈನ್ ಪ್ಲಾಂಟ್ಸ್. ಆದರೆ ಮೆರೈನ್ ಪ್ಲಾಂಟ್ಸಿಗೆ ತುಂಬ ಎಲ್ಲನೂ ಕೂಡ ಸಿಗೋದಕ್ಕೆ ಸಾಧ್ಯವಾಗೋದಿಲ್ಲ. ಓಕೆ, ನೀವು ರೇನ್ಬೋ ನೋಡಿರ್ಬೋದು, ಕಾಮನಬಿಲ್ಲು ನೋಡಿರ್ತೀರಲ್ವಪ್ಪ, ಅದರಲ್ಲಿ ಕಲರ್ಸ್ ಐತಲ್ಲ, ಅದು ಒಂದೊಂದು ಕಲರು ಒಂದೊಂದು ಬೇರೆ ಸ್ಪೆಕ್ಟ್ರಮ್ ಅದು. ಓಕೆ, ಸೊ ಅದರಲ್ಲಿ ಇಷ್ಟು ರೇಂಜ್ ಇರುತ್ತಲ್ಲ, ಕೆಲವೊಂದು ರೇಂಜಸ್ ತುಂಬ ಹಾರ್ಮ್ಫುಲ್ ಆಗಿರುತ್ತೆ. ಆ ರೇಂಜಸ್ ಮಾತ್ರ ಫಿಲ್ಟರ್ ಆಗಿ ನಮಗೆ ಬೇಕಾಗಿರುವಂಥ ಇದು ಮಾತ್ರ ಬೆಳಕು, ಅದು ಆ ಒಂದು ವೇವ್ ಲೆಂತಲ್ಲಿರುವಂಥ ಲೈಟ್ ಸ್ಪೆಕ್ಟ್ರಮ್ ಮಾತ್ರ ಬರಬೇಕಾಗತ್ತೆ. ಸೊ ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಿದ್ದೀನಿ ಇಲ್ಲಿ. ಓಕೆನಾ, ನೆಕ್ಸ್ಟ್, ಸಾಯಿಲ್ ಇಸ್ ದ ಲಾಸ್ಟ್ ಏಬಯೋಟಿಕ್ ಫ್ಯಾಕ್ಟರ್. ದ ನೇಚರ್ ಆ್ಯಂಡ್ ದ ಪ್ರಾಪರ್ಟೀಸ್ ಆಫ್ ದ ಸಾಯಿಲ್ ಈಸ್ ಡಿಫರ್ಡ್ ಡ್ಯೂ ಟು ಕ್ಲೈಮೇಟ್. ಇಲ್ಲಿ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಥರ ಸಾಯಿಲ್ ಇರುತ್ತೆ. ಓಕೆ, ಮಣ್ಣು ವೆದರಿಂಗ್ ಪ್ರಾಸೆಸ್ಸಿಂದ ಆಗಿರ್ಬೋದು, ಕ್ಲೈಮೇಟಿಂದ ಆಗಿರ್ಬೋದು, ಮತ್ತು ರಾಕ್ ಸೆಡಿಮೆಂಟೇಷನ್, ರಾಕ್ ಏನಾಗುತ್ತೆ ಪೌಡ್ರ್ ಫಾರ್ಮಲ್ಲಿ ಕನ್ವರ್ಟ್ ಆಗುತ್ತೆ. ದೆನ್ ಮೆಥಡ್ ಆಫ್ ಸಾಯಿಲ್ ಡೆವಲಪ್ಮೆಂಟ್, ಇದೆಲ್ಲನೂ ಕೂಡ ಡಿಪೆಂಡ್ ಆಗಿರುತ್ತೆ. ದೆನ್ ಸಾಯಿಲ್ ಕಾಂಪೋಸಿಷನು, ಗ್ರೇನ್ ಸೈಜ್ ಮತ್ತು ಆಗ್ರಿಗೇಷನ್ ಎಲ್ಲನೂ ಕೂಡ ಮತ್ತೆ ಡಿಪೆಂಡ್ ಆಗುತ್ತೆ. ಸಾಯಲಲ್ಲಿ ಏನೇನು ಕಾಂಪೋಸಿಷನ್ ಐತೆ, ಮಿನರಲ್ಸ್ ಯಾವುದೈತೆ, ಮತ್ತು ಅದು
ತುಂಬ ದಪ್ಪ ಆಯಿತಾ ತುಂಬ ಸಣ್ಣ ಆಯಿತಾ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದಿಸ್ ಆಲ್ಸೋ ಡಿಟರ್ಮೈನ್ ದ ಪರ್ಕೊಲೇಷನ್ ಆ್ಯಂಡ್ ಆಫ್ ದ ವಾಟರ್ ಆ್ಯಂಡ್ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಆಫ್ ದ ಸಾಯಿಲ್. ಪರ್ಕೊಲೇಷನ್ ಅಂತ ಹೇಳಿದ್ರೆ ಸೊ ವಾಟರು ಯಾವ ಥರ ಒಳಗಡೆ ಅಬ್ಸಾರ್ಬ್ ಆಗುತ್ತೆ ಅಂತ, ಓಕೆ, ಮತ್ತು ಆ ಸಾಯಿಲ್ ವಾಟರ್ನ ಎಷ್ಟು ಮಟ್ಟಿಗೆ ಹೋಲ್ಡ್ ಮಾಡುತ್ತೆ ಅನ್ನೋದನ್ನ ಈ ಒಂದು ಸಾಯಿಲ್ ಕಾಂಪೋಸಿಷನ್ ಹೇಳುತ್ತೆ. These characteristics and parameters like pH, mineral composition and topography determine the vegetation and animals in an area. ಇದೆಲ್ಲ ಕೂಡ along with the pH, hydrogen ಕಾನ್ಸಂಟ್ರೇಷನ್ ಆಫ್ ದ ಹೈಡ್ರೋಜನ್ ಅಯಾನ್ ಮತ್ತು ಮಿನರಲ್ ಕಾಂಪೋಸಿಷನು ಇದೆಲ್ಲನೂ ಕೂಡ ಡಿಪೆಂಡ್ ಆಗಿರುತ್ತೆ. ಟೋಪೋಗ್ರಫಿ ಅಂತ ಹೇಳಿದ್ರೆ ದ ಪರ್ಟಿಕ್ಯುಲರ್ ಏರಿಯಾ, ಆ ಏರಿಯಾ ಯಾವ ಥರ ಐತೆ, ಅದು ಕಂಡೀಷನ್ಸ್ ಏನೇನು ಆ್ಯಂಡ್ ಆಲ್ ದೀಸ್ ಥಿಂಗ್ಸ್ ಇದೆಲ್ಲನೂ ಕೂಡ ಡಿಟರ್ಮೈನ್ ಮಾಡುತ್ತೆ ಏನೇನ ವೆಜಿಟೇಷನ್ ಮತ್ತು ಆ್ಯನಿಮಲ್ಸ್ನ ಡಿಟರ್ಮೈನ್, ಆ ಜಾಗದಲ್ಲಿ ಎಂಥ ಆ್ಯನಿಮಲ್ಸ್ ವಾಸವಾಗ್ಬೋದು, ಎಂಥ ಪ್ಲಾಂಟ್ಸ್ ಬೆಳಿಬೋದು ಅನ್ನೋದು ಗೊತ್ತಾಗುತ್ತೆ. ಇನ್ ಅಕ್ವಾಟಿಕ್ ಎನ್ವಿರಾನ್ಮೆಂಟ್ ದ ಸೆಡಿಮೆಂಟ್ ಕ್ಯಾರೆಕ್ಟರಿಸ್ಟಿಕ್ ಡಿಟರ್ಮೈನ್ಸ್ ದ ಟೈಪ್ ಆಫ್ ಬೆಂಥಿಕ್ ಆ್ಯನಿಮಲ್ಸ್. ಇಲ್ಲಿ ನೋಡ್ತಿದ್ದೀರಾ ನೀವು ಕಲರ್ ಬೇರೆ ಬೇರೆ. ಇಲ್ಲಿ ವರ್ಮಿ ಕಂಪೋಸ್ಟ್ ಆಗಿರುವಂಥದ್ದು, ಅರ್ಥವಮ್ ಇರೋವಂಥದ್ದು, ಇದು ತುಂಬ ಫರ್ಟೈಲ್ ಆಗಿರುವಂಥ ಸಾಯಿಲ್. ಇಲ್ಲಿ ಬ್ಲ್ಯಾಕ್ ಸಾಯಿಲು, ಆಲ್ಮೋಸ್ಟ್ ಬ್ಲ್ಯಾಕ್ ಸಾಯಿಲ್, ಓಕೆ. ಇಲ್ಲಿ ಚಿಗುರ್ತಿರೋದು ಪ್ಲಾಂಟ್ಸ್ ನೋಡ್ಬೋದು ನೀವು. ಮತ್ತು ಇದು ತುಂಬ ಡೀಪ್ ಓಷನಲ್ಲಿ ಇರೋವಂಥದ್ದು. ಇಲ್ಲಿ ಬೆಂಥಿಕ್ ಅನಿಮಲ್ಸ್ ಅಂತ ಹೇಳಿದ್ರೆ ತುಂಬ ಫುಲ್ ಕಡಿಮೆ ಲೇಯರಲ್ಲಿ ಕಡಿಮೆ ಇನ್ ದ ಸೆನ್ಸ್ ಲೋವರ್ ಲೆವೆಲ್ ಆನ್ ದ ಸಾಯಲ್. ಸಮುದ್ರದಲ್ಲಿ ನಿಮ್ಮ ಓಷನ್ಸಲ್ಲಿ ಸೀಸಲ್ಲಿ ತುಂಬ ಕೆಳಗಡೆ ಇರುವಂಥ ಲೇಯರಲ್ಲಿ ವಾಸವಾಗುವಂಥ ಇದೇನಿರುತ್ತೆ ಜೀವಂತವಾಗಿರುವಂಥ ಆರ್ಗ್ಯಾನಿಸಮ್ಸ್ನ ನಾವು ಬೆಂಥಿಕ್ ಆ್ಯನಿಮಲ್ಸ್ ಅಂತ ಕರಿತೀವಿ. ಓಕೆ, ಸೊ let me tell you what we have studied in today's class. I have started with organism and population, chapter 13. ಅದರಲ್ಲಿ ಆರ್ಗನಿಸಮ್ ಆ್ಯಂಡ್ ಇಟ್ಸ್ ಎನ್ವಿರಾನ್ಮೆಂಟ್ನ ಸ್ಟಾರ್ಟ್ ಮಾಡಿದ್ದೆ. ಅಲ್ಲಿ I told you what is ecology and what are the 4 levels of biological organization. Then you have started with organism and its environment. ಅದರಲ್ಲಿ ಫಿಸಿಯಾಲಜಿಕಲ್ ಎಕಾಲಜಿ ಅಂದರೆ ಏನು ಅಂತ ಹೇಳಿದೆ. ಮತ್ತು ಸೊ ನಿಮಗೆ ಏಬಯೋಟಿಕ್ ಫ್ಯಾಕ್ಟರ್ಸ್ ಒಂದೊಂದನ್ನು ಸ್ಟಡಿ ಮಾಡಿದ್ದೀರಾ, ಟೆಂಪ್ರೇಚರ್ ಬಗ್ಗೆ ಸ್ಟಡಿ ಮಾಡಿದ್ದೀರಾ, ದೆನ್ water and what is light and how that it affects on the life forms, then soil. Okay, so with this I'll stop today's class. So thank you students.